ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ಏನು ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಬಡವರಿಗೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುತ್ತೆ. ಆದರೆ ಅಲ್ಲಿ ಏನು ಆಸ್ಪತ್ರೆ ಉದ್ಘಾಟನೆ ಆಗಿ 6 ತಿಂಗಳು ಕಳೆದರೂ ಕೂಡ ಯಾವುದೇ ಸೌಲಭ್ಯಗಳು ಅಲ್ಲಿ ಸಾರ್ವಜನಿಕರಿಗೆ ದೊರಕ್ತಾ ಇಲ್ಲ ಅನ್ನೋ ಆರೋಪ ಗಂಭೀರವಾಗಿ ಕೇಳಿಬಂದಿರುವಂಥದ್ದು. ಏನು ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಈ ಒಂದು ಆಸ್ಪತ್ರೆ ಸರ್ಕಾರದ ವತಿಯಿಂದ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಸರ್ಕಾರಿ ಆಸ್ಪತ್ರೆ. ಆದರೆ ಇದುವರೆಗೂ ಕೂಡ ಉದ್ಘಾಟನೆಯಾಗಿ 6 ತಿಂಗಳು ಕಳೆದಿದೆ. CM ಸಿದ್ದರಾಮಯ್ಯನವರೇ ಅವರ ಹಸ್ತದಿಂದ ಉದ್ಘಾಟನೆ ಮಾಡಿರುವಂತಹ ಒಂದು ಸರ್ಕಾರಿ ಆಸ್ಪತ್ರೆ ಮಹಿಳೆಯರಿಗೂ ಮತ್ತು ಮಕ್ಕಳಿಗೆ ಉಪಯೋಗಕ್ಕೆ ಬರಲಿ, ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಈ ಒಂದು ಆಸ್ಪತ್ರೆಯನ್ನು ಹರಿಹರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಅಲ್ಲಿ ಒಳಗಡೆ ಇದ್ದಂತಹ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಕೂಡ ಧೂಳಿಡಿದು ಹೋಗ್ತಾ ಇದೆ ಅಂತೇಳಿ ಈಗ ಸಾರ್ವಜನಿಕರು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ಸುಮಾರು 50 ಬೆಡ್ಗಳ ಆಸ್ಪತ್ರೆಯನ್ನು ಈಗ ಸರ್ಕಾರ ಅಷ್ಟೊಂದು ಹಣವನ್ನು ಖರ್ಚು ಮಾಡಿ ನಿರ್ಮಾಣ ಮಾಡಿದೆ. ಆದರೆ ಸರ್ಕಾರ ಮಾತ್ರ ಅಲ್ಲಿ ಸಿಬ್ಬಂದಿಗಳನ್ನು, ವೈದ್ಯರನ್ನು ನೇಮಿಸಲಿಕ್ಕೆ ಯಾಕೋ ಹಿಂದೇಟು ಆಗ್ತಾ ಇದೆ ಅನಿಸುತ್ತೆ. ಯಾಕಂದರೆ ಅಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು ಅಥವಾ ನಾವು ವೈದ್ಯರನ್ನಾಗಿರ್ಬೋದು DHO ಸಂಪರ್ಕ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥ ಉತ್ತರ ಒಂದೇ, ಅದಕ್ಕೆ ಸಿಬ್ಬಂದಿಗಳ ಕೊರತೆ ಇದೆ, ಅಲ್ಲಿ ಸಿಬ್ಬಂದಿಗಳ ನೇಮಕ ಮಾಡಿಲ್ಲ, ಹಾಗಾಗಿ ಇದನ್ನು ನಾವು ಓಪನ್ ಮಾಡಿಲ್ಲ ಅನ್ನೋ ಕಾರಣವನ್ನು ಹೇಳ್ತಾರೆ. ಆದರೆ DHO ಅವರು ಕೇಳಿದಂತಹ ಸಂದರ್ಭದಲ್ಲಿ ಹೇಳುವ ಉತ್ತರ ಅಂದರೆ, ನಾವು ಈಗಾಗಲೇ ಸರ್ಕಾರಕ್ಕೆ ಬರೆದಿದ್ದೀವಿ ಸಿಬ್ಬಂದಿಗಳನ್ನು ಮತ್ತು ವೈದ್ಯರನ್ನು ನೇಮಕ ಮಾಡಿ ಅಂತ ಹೇಳಿ. ಆದರೆ ಇದುವರೆಗೂ ಕಳೆದ 6 ತಿಂಗಳಾಯಿತು ಉದ್ಘಾಟನೆ ಆಗಿ, ಇದುವರೆಗೂ ಕೂಡ ಯಾವುದೇ ಒಬ್ಬ ಸಿಬ್ಬಂದಿ ಕೂಡ ನೇಮಕ ಮಾಡಿಲ್ಲ. ನೇಮಕ ಮಾಡಿದ ಕೂಡಲೇ ನಾವು ಇದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಓಪನ್ ಮಾಡ್ತೀವಿ ಅನ್ನೋ ಒಂದು ಮಾತು ಹೇಳ್ತಾರೆ. ಅಂದರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಈಗಾಗಲೇ 100 ಬೆಡ್ಗಳ ಆಸ್ಪತ್ರೆ ಇದೆ. ಆದರೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ಆಸ್ಪತ್ರೆಯನ್ನು ಹಸ್ತಾಂತರ ಮಾಡಲಾಗಿದೆ. ಈ 100 ಬೆಡ್ ಆಸ್ಪತ್ರೆ ಇದೆ, ಅಲ್ಲಿ ಬರ್ತಕ್ಕಂಥ ಪೇಷಂಟ್ಗಳು ಈಗಾಗಲೇ ಅಲ್ಲಿ ಟ್ರೀಟ್ಮೆಂಟ್ ಸಿಗದೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಬಡವರೇ ಆದಷ್ಟು ಸುತ್ತಮುತ್ತ ಹಳ್ಳಿಗಳಿಂದ ಆಸ್ಪತ್ರೆಗೆ ಬರುವಂಥವ್ರು, ಅಂಥವ್ರು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಲ್ಲ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಸಾವಿರಾರು ಲಕ್ಷಾಂತರ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಈಗ ಹೆರಿಗೆಗಂತ ಬಂದಂತಹ ಮಹಿಳೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ 50 ಬೆಡ್ಗಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದರೂ ಕೂಡ ಇಲ್ಲಿ ಕಾರ್ಯರೂಪಕ್ಕೆ ಬರದ ಹಿನ್ನೆಲೆಯಲ್ಲಿ ಹೊರಗಡೆ ಹೋಗಿ ತೋರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಈಗ ಸದ್ಯ ಅಲ್ಲಿ ಹೋರಾಟಗಾರ ಆಗಿರ್ಬೋದು, ಸ್ಥಳೀಯರಾಗೂ ಸಾಕಷ್ಟು ಮನವಿ ಮಾಡಿದ್ದಾರೆ. ಆದರೆ ಯಾವುದೂ ಕೂಡ ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿ ಆಸ್ಪತ್ರೆಯನ್ನು ಮುಚ್ಚಿರುವಂಥದ್ದು. ಈಗಂದರೆ ಆಸ್ಪತ್ರೆ ಮುಚ್ಚಿರೋದ್ರಿಂದ ಸಾಕಷ್ಟು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವಂತಹ ಕೆಲಸಗಳಾಗ್ತಿದೆ. ಹೀಗಾಗಿ ಎಲ್ಲ ಪಾಳು ಬಿದ್ದು ಹೋಗ್ತಾ ಇದೆ ಆಸ್ಪತ್ರೆ. ಸಂಪೂರ್ಣ ಆಸ್ಪತ್ರೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಆದರೆ ಇಲಾಖೆಯಿಂದ ಮಾತ್ರ ಸಿಬ್ಬಂದಿಗಳನ್ನು ನೇಮಕ ಮಾಡೋದು ಬಾಕಿ ಇದೆ. ಹೀಗಾಗಿ ಆದಷ್ಟು ಬೇಗ ಸಿಬ್ಬಂದಿಗಳನ್ನು, ವೈದ್ಯರನ್ನು ನೇಮಕ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಸಾರ್ವಜನಿಕರು ಹೇಳ್ತಿದ್ದಾರೆ. ಈಗ ಇರುವಂಥ ಆಸ್ಪತ್ರೆಯಲ್ಲಿ ಏನಾದರೂ ವೈದ್ಯರಾಗಿರ್ಬೋದು, ಸಿಬ್ಬಂದಿಗಳಾಗಿರೋದು ಈ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಏನಾದರೂ ಕೆಲಸಕ್ಕೆ ಈ ಕಡೆ ಬಂದರೆ ಇಲ್ಲಿ ಹಳೆ ಆಸ್ಪತ್ರೆ ಏನಿದೆ ಅಲ್ಲಿ ವೈದ್ಯರ ಮತ್ತು ಸಿಬ್ಬಂದಿಗಳ ಕೊರತೆ ಆಗುತ್ತೆ ಅಂಥೇಳಿ ಈ ಆಸ್ಪತ್ರೆಯನ್ನು ನಾವು ಸದ್ಯಕ್ಕೆ ಮುಚ್ಚಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ, ಯಾಕೆಂದರೆ ಹರಿಹರ ತಾಲೂಕಿನಾದ್ಯಂತ ಸುತ್ತಮುತ್ತ ಅಲ್ಲದೆ ಬೇರೆ ಬೇರೆ ಹರಪನಹಳ್ಳಿ ಇರ್ಬೋದು, ಈ ಕಡೆ ರಾಣೆಬೆನ್ನೂರು ಇರ್ಬೋದು, ಈ ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾ ಇದ್ದಾರೆ, ಜಿಲ್ಲೆಗಳಿಂದ ಕೂಡ ಬರ್ತಾರೆ. ಅದಲ್ಲದೆ ಕೂಡ ಹೀಗಾಗಿ ಎಲ್ಲ ಸುತ್ತಮುತ್ತ ಇರುವಂಥವ್ರು ಬಡವರೇ ಆಗಿರೋದ್ರಿಂದ ಆ ಬಡವರೇ ಅತಿ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗೆ ಬರುವಂಥದ್ದು. ಇಂಥ ಬಡವರಿಗೆ ಸಾಕಷ್ಟು ಹೊಡೆತ ಬೀಳ್ತದೆ. ಯಾಕಂದರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋಷ್ಟು ಶಕ್ತಿ ಇರೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಸರ್ಕಾರಿ ಆಸ್ಪತ್ರೆಯನ್ನು ಸರ್ಕಾರ ಗಮನದಲ್ಲಿ ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ಸಾರ್ವಜನಿಕರು ಈಗ ಒತ್ತಾಯ ಮಾಡ್ತಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.